ಕುಮಟಾಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪುರಸ್ಕೃತ ಪೊಲೀಸ್ ಅಧಿಕಾರಿ ರಾಮನಾಥ್ ಎಸ್ ಪಟ್ಕಾರ್ ಅವರನ್ನ ಕಲಬಾಗದ ಗಣೇಶೋತ್ಸವ ಸಮಿತಿ ಮತ್ತು ಊರ ನಾಗರಿಕರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕುಮಟಾ ತಾಲೂಕಿನ ಕಲಬಾಗ್ ಗ್ರಾಮದ ನಿವಾಸಿಯಾದ ರಾಮನಾಥ್ ಎಸ್ ಪಟ್ಕಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಭದ್ರತಾ ವಿಭಾಗದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರ ದಕ್ಷ ಮತ್ತು ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ 2025ನೇ ಸಾಲಿನ ಮುಖ್ಯಮಂತ್ರಿ ಚಿನ್ನದ ಪದಕ ಪುರಸ್ಕಾರವನ್ನ ಇತ್ತೀಚೆಗೆ ನೀಡಿ ಗೌರವಿಸಿದೆ. ಈ ಮಹತ್ವದ ಪುರಸ್ಕಾರದ ಬಳಿಕ ತನ್ನ ಊರಾದ ಕಲಬಾಗ್ ಗ್ರಾಮಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿ ರಾಮನಾಥ್ ಎಸ್ ಪಟ್ಕಾರ್ ಅವರನ್ನ ಕಲಬಾಗ್ದ ಗಣೇಶೋತ್ಸವ ಸಮಿತಿ ಮತ್ತು ಊರ ನಾಗರಿಕರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಲಬಾಗ್ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಮಾತನಾಡಿ, ನಮ್ಮ ಊರಿನ ಹೆಮ್ಮೆಯ ಪೊಲೀಸ್ ಅಧಿಕಾರಿ ರಾಮನಾಥ್ ಎಸ್ ಪಟ್ಕಾರ್ ಅವರು ಸಿಎಂ ಭದ್ರತಾ ಪಡೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಖುಷಿಯ ಸಂಗತಿ. ಅವರ ದಕ್ಷ ಮತ್ತು ಪ್ರಾಮಾಣಿಕ ಸೇವೆಗೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪುರಸ್ಕಾರ ನೀಡಿ ಗೌರವಿಸಿರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಮತ್ತು ನಮ್ಮ ಊರಿಗೂ ಹೆಮ್ಮೆಯ ಸಂಗತಿ. ಅವರಿಗೆ ಇನ್ನಷ್ಟು ಗೌರವ ಸನ್ಮಾನಗಳು ಪ್ರಾಪ್ತವಾಗಲಿ ಎಂದು ಶುಭ ಹಾರೈಸಿದರು. ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಹಾಗೂ ನಿಷ್ಠಾವಂತವಾಗಿ ಸೇವೆ ಸಲ್ಲಿಸಿದಂತ ನಮ್ಮೂರಿನ ಶಿವ ಪಟ್ಕಾರ್ ಮತ್ತು ಯಮುನಾ ಪಟ್ಕಾರ್ ಅವರ ಪುತ್ರನಾದ ರಾಮನಾಥ್ ಪಟ್ಕಾರ್ ಅವರಿಗೆ ಕರ್ನಾಟಕ ಮುಖ್ಯಮಂತ್ರಿ ಚಿನ್ನದ ಪದಕವನ್ನು ನೀಡಿದ್ದಾರೆ. ಅವರಿಗೆ ನಾವು ಇವತ್ತು ನಮ್ಮ ಊರಿನ ಎಲ್ಲ ಯುವ ಬಳಗದವರು, ಯುವಕರು ಮತ್ತು ಊರಿನ ಗಣ್ಯರು ಹಾಗೂ ಎಲ್ಲ ಊರಿನ ಹಿರಿಯರೆಲ್ಲ ಸೇರಿ ಇವತ್ತು ನಾವು ಅವರಿಗೆ ಚಿಕ್ಕದಾಗಿ ಸನ್ಮಾನವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಯಾಕೆಂತಂದರೆ ಅವರು ಇವತ್ತು ನಮ್ಮ ಊರಿನ ಹೆಸರನ್ನು ಕರ್ನಾಟಕ ರಾಜ್ಯದಂತ ಉತ್ತುಂಗಕ್ಕೆ ಏರಿಸಿದ್ದಾರೆ. ಅವರು ಇನ್ನೂ ಹೆಚ್ಚು ಅವರ ಪರಿಶ್ರಮಕ್ಕೆ ದೊರಕಲಿ ಅಂತ ನಾವೆಲ್ಲರೂ ಅಭಿನಂದಿಸುತ್ತಿದ್ದೇವೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಮನಾಥ್ ಎಸ್ ಪಟ್ಕಾರ್ ಅವರು, ಮುಖ್ಯಮಂತ್ರಿ ಚಿನ್ನದ ಪದಕ ನನಗೆ ಲಭಿಸಿರುವುದಕ್ಕೆ ನಮ್ಮೂರಿನವರೆಲ್ಲ ಸೇರಿ ನನ್ನನ್ನು ಗೌರವಿಸುತ್ತಿರುವುದು ಖುಷಿ ನೀಡಿದೆ. ಊರಿನವರ ಪ್ರೀತಿ ವಿಶ್ವಾಸಕ್ಕೆ ನಾನೆಂದು ಚಿರಋಣಿ. ಪೊಲೀಸ್ ಇಲಾಖೆಯಲ್ಲಿ ಸುಮಾರು 90,000 ಅಧಿಕಾರಿಗಳಲ್ಲಿ ಕೆಲವೇ ಅರ್ಹ ಪೊಲೀಸ್ ಅಧಿಕಾರಿಗಳಿಗೆ ಈ ಚಿನ್ನದ ಪದಕ ದೊರೆಯುತ್ತದೆ. ಅಂತ ಭಾಗ್ಯಶಾಲಿಗಳ ಪೈಕಿ ನಾನೊಬ್ಬ. ನನ್ನ ಸೇವೆ, ನಿಷ್ಠೆ ಮತ್ತು ಸಾಧನೆಯನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಈ ಗೌರವ ಪ್ರದಾನ ಮಾಡಿದೆ. ಈ ಮೂಲಕ ನಮ್ಮ ಕಲಬಾಗ್ ಗ್ರಾಮದ ಹೆಸರು ಕೂಡ ರಾಜ್ಯದಲ್ಲಿ ಗುರುತಿಸಿಕೊಳ್ಳುವಂತಾಗಿದೆ. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹದೊಂದಿಗೆ ಇನ್ನು ಹೆಚ್ಚಿನ ಸಾಧನೆ ಮಾಡಲು ಪ್ರೇರಣೆ ನೀಡಿದೆ ಎಂದರು. ಇವತ್ತು ನನಗೆ ಮಾನ್ಯ ಮುಖ್ಯಮಂತ್ರಿಗಳ ಬಂಗಾರದ ಪದಕ ಲಭಿಸಿದೆ ಅಂತೇಳಿ ನಮ್ಮ ಊರಿನ ಯುವ ಬಳಗದ ಸದಸ್ಯರು ಹಾಗೂ ನಮ್ಮ ಊರಿನ ನಾಗರಿಕರು, ಹಿರಿಯರು, ನಮ್ಮ ಗೌರವಯುತವಾದಂಥ ಎಲ್ಲ ಸನ್ಮಾನ್ಯ ಎಲ್ಲ ಸದಸ್ಯರುಗಳಿಗೆ, ಅಂದರೆ ನನ್ನ ಫ್ರೆಂಡ್ಸ್ ಅಂತ ಹೇಳ್ಬೋದು ಎಲ್ಲರೂ ಆಲ್ಮೋಸ್ಟ್, ಅವರಿಗೆಲ್ಲ ನಾನು ಫಸ್ಟಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ಇದೇನಾಯ್ತು ಅಂದ್ರೆ, ಈಗ ಮುಖ್ಯಮಂತ್ರಿಗಳಿಂದ ಪದಕ ತಗೊಳ್ಳೋದು ನಮ್ಗೆ ಎಷ್ಟು ಖುಷಿ ಆಗಿತ್ತು, ನಮ್ಮ ಊರವರೆಲ್ಲ ಸೇರಿದಾಗ ಒಂದು ಸನ್ಮಾನ ಮಾಡ್ತಾ ಇರೋದು ಇನ್ನೂ ಹೆಚ್ಚಿನ ಖುಷಿ ಆಗ್ತದೆ. ಯಾಕಂದ್ರೆ ಅದೊಂದು ಅರಸಿ ಬಂದಂತ ನನ್ಗೊಂದು ಗೋಲ್ಡ್ ಮೆಡಲ್ ಅಂತ ಹೇಳೋದು ಒಂದು ಅರಸಿ ಬಂದಂತ ಒಂದು ಭಾಗ್ಯ. ಅದು 80-90 ಸಾವಿರ ಜನ ಇದ್ದಾರೆ ನಾವು ಪೊಲೀಸರು. ಅದರಲ್ಲಿ ವರ್ಷದಲ್ಲಿ ಒಂದು 105 ಜನ ಕೊಡ್ತಾರೆ. ಅಂಥದ್ರಲ್ಲಿ ಎಷ್ಟೋ ಹಿರಿಯ ಅಧಿಕಾರಿಗಳು ಸಾಧನೆ ಮಾಡೋರು ಇರ್ತಾರೆ. ಅದ್ರ ಜೊತೆ ಅಂಥದ್ರಲ್ಲಿ ನಂದು ಸಾಧನೆಯನ್ನು ಗುರುತಿಸಿ ನಂಗೆ ಕೊಟ್ಟಿದ್ದಾರೆ ಅಂತ ಹೇಳೋದು ಬಹಳ ಖುಷಿ. ಆ ಖುಷಿ ಒಳಗಡೆ ನೀವೆಲ್ಲ ಬಂದು ನನಗೆ ಸನ್ಮಾನ ಮಾಡೋದಲ್ಲ ಮತ್ತು ಬಹಳಷ್ಟು ಖುಷಿ ಆಯ್ತು. ಇದಕ್ಕೆ ನಾನು ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಕಲಬಾಗ್ ಗ್ರಾಮದ ಪ್ರಮುಖರಾದ ರಾಘವೇಂದ್ರ ನಾಯ್ಕ್, ಗಜಾನನ್ ಹರಿಕಂತ್ರ, ಮಂಜುನಾಥ್ ಭಂಡಾರಿ, ನಾಗರಾಜ್ ಪಟ್ಕಾರ್, ಜನಾರ್ದನ್ ಹರಿಕಂತ್ರ, ಸತೀಶ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.